ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಅಂದಿನ ಸಂಜೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ನನಗೀಗ ಫಿಲ್ಟರ್ ಕಾಫಿಯನ್ನು ಮಾಡಿಕೊಂಡು ಎಂಡಮೂರಿಯವರ ಕಾದಂಬರಿಯನ್ನು ಓದುತ್ತಾ ಅದರೊಳಗೆ ಮುಳುಗಿ ಹೋಗಿದ್ದೆ. ಆಗಲೇ ಮಿಂಚು ಹಾಗೂ ಗುಡುಗು ಜೋರಾಯಿತು. ಗಾಳಿ ಮಳೆ ಜೋರಾದ ಕಾರಣ ನಾನು ಹಿಡಿದ ಪುಸ್ತಕದ ಮೇಲೂ ಹಾಗೂ ನನ್ನ ಮೇಲೂ ಕೆಲವೊಂದು ಮಳೆ ಹನಿಗಳು ಬಿದ್ದವು. ಚಳಿಯಾಗಲು ಶುರುವಾಗಿದ್ದರಿಂದ ನಾನು ಬಾಲ್ಕನಿಯ ಬಾಗಿಲನ್ನು ಹಾಕಿ ಮನೆಯೊಳಗೆ ಹೋಗುವ ಮುನ್ನ ಒಮ್ಮೆ ಹೊರಗಡೆ ಕಣ್ಣಾಡಿಸಿದೆ. ನನ್ನ ಅಪಾರ್ಟ್ಮೆಂಟ್ನ ಎದುರಿಗೆ ಇರುವ ಅಪಾರ್ಟ್ಮೆಂಟ್ಗೆ ಯಾರೋ ಹೊಸದಾಗಿ ಬಂದ ಹಾಗೆ ಕಾಣಿಸಿತು. ಯಾರಿರಬಹುದು ಎಂದು ದಿಟ್ಟಿಸಿ ನೋಡಿದಾಗ ಆಗಲೇ ಅಲ್ಲೇ ಬಾಲ್ಕನಿಯಲ್ಲಿ ನಿಂತ ಅವಳು ನನ್ನ ಕಣ್ಣಿಗೆ ಬಿದ್ದಿದ್ದು. ಜೋರಾಗಿ ಬರುತ್ತಿದ್ದ ಗಾಳಿ ಮಳೆಯನ್ನು ಲೆಕ್ಕಿಸದೆ ಅಳುಕಿಲ್ಲದೆ ಹೊರಗೆ ಬಂದು ನಿಂತು ಮಳೆಯಲ್ಲಿ ನೆನೆಯುತ್ತಾ ಏನೋ ಯೋಚಿಸುತ್ತಿದ್ದಳು ಆ ಸುಂದರಿ. ಎಂತಹ ಸೌಂದರ್ಯ! ನಿರಾಭರಣ ಸುಂದರಿ. ಯಾವುದೇ ರೀತಿಯ ಮೇಕಪ್ ಇಲ್ಲದೆ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದಾಳೆ. ನನಗಾಗಿ ಬಂದ ಚೆಲುವೆ ಇವಳೆ ಅಂತ ಅನಿಸಿತು. ನನ್ನ ಬರಡಾದ ಜೀವನದಲ್ಲಿ ಪ್ರೀತಿಯ ಚಿಲುಮೆ ಚುಮ್ಮಿತು. ಆದರೆ ಅವಳ ಮುಖ ಅವಳೇನೋ ನೋವು ತಿನ್ನುತ್ತಿದ್ದಾಳೆ ಎಂದು ಹೇಳುತ್ತಿತ್ತು. ನಾನು ನನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಅವಳಿಗೆ ಹಲೋ ಎಂದು ಹೇಳಲು ನೋಡಿದೆ. ಎತ್ತಲೋ ನೋಡುತ್ತಿದ್ದ ಅವಳು ನನ್ನ ಕಡೆ ನೋಡಿಯೂ ನೋಡದಂತೆ ಬಾಲ್ಕನಿಯ ಬಾಗಿಲು ಹಾಕಿಕೊಂಡು ಮನೆಯೊಳಕ್ಕೆ ಹೊರಟು ಹೋದಳು. ನನ್ನ ಮನಸ್ಸನ್ನು ಕದ್ದ ಚೆಲುವೆ ಅಂತ ಅಂದುಕೊಂಡರೆ ನನ್ನ ಮನಸ್ಸಿಗೆ ಏನೋ ಒಂಥರ ಆಯನಿಸಿತು. ಆ ಚಳಿಗೆ ಇನ್ನೊಂದು ಕಪ್ ಕಾಫಿ ಮಾಡಿಕೊಂಡು ಮತ್ತೆ ಪುಸ್ತಕ ಹಿಡಿದು ಕುಳಿತೆ. ಈಗ ಏನೊಂದು ತಲೆಗೆ ಹೋಗುತ್ತಿಲ್ಲ. ಆ ಸುಂದರಿಯ ಮುಖವೇ ನನಗೆ ಕಾಣುತ್ತಿದೆ. ಒಂದು ಅಕ್ಷರವೂ ನನ್ನಿಂದ ಓದಲು ಆಗಲಿಲ್ಲ. ಪುಸ್ತಕವನ್ನು ಮುಚ್ಚಿಟ್ಟು ಹಾಗೆಯೇ ಅವಳ ಧ್ಯಾನ ಮಾಡುತ್ತಾ ಕಣ್ಣನ್ನು ಮುಚ್ಚಿದೆ. ಹಳ್ಳಿಯಲ್ಲಿ ನನ್ನ ತಂದೆ ತಾಯಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ನಾನು ನನ್ನದೇ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾಗಶಃ ಒಂಟಿ ಬದುಕನ್ನು ಸವಿಸುತ್ತಾ ಇದ್ದೆ. ಮನೆಯಲ್ಲಿ ಮದುವೆಯಾಗು ಎಂದು ಒತ್ತಾಯ ಮಾಡುತ್ತಿದ್ದರು. ಆದರೆ ನನಗೆ ಒಪ್ಪಿಗೆಯಾಗುವ ಹೆಣ್ಣು ಇನ್ನೂ ಸಿಕ್ಕಿರಲಿಲ್ಲ. ಆದರೆ ಇಂದು ಆ ಸುಂದರಿಯನ್ನು ನೋಡಿದ ಮೇಲೆ ಮನದಲ್ಲಿ ಆಸೆಗಳು ಚಿಗುರು ಒಡೆಯಿತು. ಅವಳನ್ನು ಹೇಗಾದರೂ ಮಾಡಿ ಮಾತನಾಡಿಸಬೇಕು ಅಂತ ಅಂದುಕೊಂಡು ಹಾಗೆ ಆ ಮನೆ ಕಡೆ ಕಣ್ಣಾಡಿಸಿದೆ. ಆ ಸುಂದರಿ ಕಿಟಕಿಯ ಪಕ್ಕದಲ್ಲಿ ನಿಂತುಕೊಂಡು ಹೊರಗಡೆ ನೋಡುತ್ತಿರುವುದು ಕಾಣಿಸಿತು. ಎಂತಹ ಮುಗ್ಧ ಸೌಂದರ್ಯ! ಹಬ್ಬ, ದೇವಲೋಕದ ಅಪ್ಸರಿಯ ಇವಳು? ಯಾರಿವಳು ಎಂದು ಮನದಲ್ಲಿ ನೂರಾರು ಪ್ರಶ್ನೆಗಳು, ನೂರಾರು ಭಾವನೆಗಳು ಒಮ್ಮೆಗೆ ಹೊರಹೊಮ್ಮಿದವು. ಬೆಳಗ್ಗೆ ಬೇಗ ಆಫೀಸಿಗೆ ಹೊರಡಬೇಕಾಗಿರುವುದರಿಂದ ಮತ್ತೆ ಅರೆ ಮನಸ್ಸಿನಲ್ಲೇ ಮುಂದಿನ ಕೆಲಸಗಳಿಗೆ ಹೊರಟೆ. ಮಾರನೇ ದಿನ ಆಫೀಸಿಗೆ ಹೋದಾಗ ನನ್ನ ಮ್ಯಾನೇಜರ್ ಅವರ ಚೇಂಬರ್ಗೆ ನನ್ನನ್ನು ಕರೆದರು. ಆಗಲೇ ಅಲ್ಲಿ ಯಾರೋ ಕುಳಿತಿದ್ದರು. ನನ್ನನ್ನು ನೋಡುತ್ತಲೇ ಮ್ಯಾನೇಜರ್, ಹಲೋ ಗೌತಮ್, ಶಿ ಈಸ್ ಮಿಸ್ ಅನನ್ಯ. ಹೊಸದಾಗಿ ಜಾಯಿನ್ ಆಗಿದ್ದಾರೆ. ಇವತ್ತಿನಿಂದ ನಿಮ್ಮ ಟೀಮ್ನಲ್ಲಿ ಇರುತ್ತಾರೆ. ಏನಾದರೂ ಹೆಲ್ಪ್ ಬೇಕಾದರೆ ಕೇಳುತ್ತಾರೆ. ಪ್ಲೀಸ್ ಸಹಾಯ ಮಾಡಿ ಎಂದರು. ನಾನು ಹಲೋ ಮಿಸ್ ಅನನ್ಯ ಎಂದು ಅವರತ್ತ ನೋಡಿದೆ. ಒಂದು ಕ್ಷಣ ಹಾಗೇ ನಿಂತೆ. ಅದೇ ಸುಂದರಿ, ನನ್ನ ಮನಸ್ಸನ್ನು ಕದ್ದ ರಾಜಕುಮಾರಿ. ಅವಳು ಎದ್ದು ನಿಂತು ಹಲೋ ಗೌತಮ್, ನೈಸ್ ಟು ಮೀಟ್ ಯು ಎಂದು ಕೈ ಕುಲುಕಿದಳು. ನಾನು ಎಲ್ಲೋ ಕಳೆದು ಹೋಗಿದ್ದೆ. ಹಲೋ ಹಲೋ ಗೌತಮ್ ಎಂದಾಗ, ಓ ಹಲೋ ಮಿಸ್ ಅನನ್ಯ, ಬನ್ನಿ ನಮ್ಮ ಟೀಮನ್ನು ಪರಿಚಯ ಮಾಡಿಕೊಡುತ್ತೇನೆ, ಹಾಗೆ ಕೆಲಸದ ಬಗ್ಗೆ ವಿವರಣೆ ನೀಡುತ್ತೇನೆ ಎಂದೆ. ಅವಳನ್ನು ನಮ್ಮ ಟೀಮ್ನ ಉಳಿದವರಿಗೆ ಪರಿಚಯ ಮಾಡಿಸಿದೆ. ಅಂದಿನಿಂದ ದಿನವೂ ನಾವು ಆಫೀಸ್ ಕ್ಯಾಬ್ನಲ್ಲಿ ಒಟ್ಟಿಗೆ ಮನೆಯಿಂದ ಹೊರಡುತ್ತಿದ್ದೆವು. ಹಾಗೇ ಮಾತಾಡುತ್ತಾ ಒಟ್ಟಿಗೆ ಆಫೀಸ್ನಿಂದ ಮನೆ ಕಡೆ ಹೊರಡುತ್ತಿದ್ದೆವು. ಅವಳು ಮನೆಯಲ್ಲಿ ಅವಳ ತಂದೆ ತಾಯಿಯ ಜೊತೆ ವಾಸವಾಗಿದ್ದಳು. ವೀಕೆಂಡ್ಸ್ನಲ್ಲಿ ಅವಳ ತಾಯಿ ನನ್ನನ್ನು ಯಾವಾಗಲೂ ಊಟಕ್ಕೆ ಕರೆಯುತ್ತಿದ್ದರು. ನನಗೂ ಒಬ್ಬನೇ ಇದ್ದು ಬೇಜಾರಾಗುತ್ತಿತ್ತು. ಇವರು ಬಂದ ಮೇಲೆ ನನ್ನ ಮನೆಯವರ ಜೊತೆನೇ ಇದ್ದೇನೆ ಅಂತ ಅನಿಸುತ್ತಿತ್ತು. ಆಗಾಗ ಅವರ ಮನೆಗೆ ಹೋಗಿ ಊಟ ಮಾಡಿ ಬರುತ್ತಿದ್ದೆ. ಅನನ್ಯಳ ಜೊತೆಗಿನ ಒಡನಾಟ ನನ್ನ ಒಳಗಿನ ಪ್ರೀತಿಯ ಚಿಲುಮೆ ಜಲಪಾತವಾಗಿ ಹರಿಯುವಂತೆ ಮಾಡಿತು. ನನ್ನ ಒಂಟಿ ಬಾಳಲ್ಲಿ ಸಂತೋಷದ ಒನಲು ಹರಿದಿತ್ತು. ಅಂದು ಸಂಜೆ ಮತ್ತೆ ಮಳೆ. ಕಾಫಿ ಜೊತೆ ಎಂಡಮೂರಿಯವರ ಪುಸ್ತಕ ಹಿಡಿದು ಬಾಲ್ಕನಿಯಲ್ಲಿ ಓದುತ್ತಾ ಕುಳಿತಿದ್ದೆ. ಕಾಲಿಂಗ್ ಬೆಲ್ ಸದ್ದಾದಾಗ ಯಾರದು ಅಂತ ಅಂದುಕೊಳ್ಳುತ್ತಾ ಎದ್ದು ಬಾಗಿಲು ತೆರೆದೆ. ನನ್ನ ಚೆಲುವೆ ಬಂದಿದ್ದಳು. ಛತ್ರಿ ಇದ್ದರೂ ಮಳೆಯಲ್ಲಿ ಸ್ವಲ್ಪ ಒದ್ದೆಯಾಗಿ ನಡುಗುತ್ತಾ ನಿಂತಿದ್ದಳು. ಗೌತಮ್, ಬೇಗ ಈ ಬಾಕ್ಸ್ ತೆಗೆದುಕೊಳ್ಳಿ, ಬಿಸಿ ಬಿಸಿ ಬಜ್ಜಿ ಇದೆ. ನೀವು ಬರ್ತೀರಾ ಅಂತ ಅಮ್ಮ ಕಾಯುತ್ತಿದ್ದರು.
ಫೋನ್ ಮಾಡಿದರೂ ನೀವು ಪಿಕ್ ಮಾಡಲಿಲ್ಲ. ನಿಮ್ಮ ಫೋನ್ ಸೈಲೆಂಟ್ ಮೋಡ್ಗೆ ಬಿದ್ದಿದೆಯೇನೋ ನೋಡಿ. ಹಾಗಾಗಿ ಮಳೆಯಲ್ಲೇ ನನ್ನನ್ನು ಇಲ್ಲಿಗೆ ಕಳುಹಿಸಿದರು. ಬೇಗ ತೆಗೆದುಕೊಳ್ಳಿ, ನಾನು ಹೊರಡುತ್ತೇನೆ ಎಂದು ಅವಸರಿಸಿದಳು. ಹೋ, ತುಂಬ ಥ್ಯಾಂಕ್ಸ್. ಯಾಕಿಷ್ಟು ಗಡಿಬಿಡಿ? ಒಂದು ನಿಮಿಷ ಒಳಗೆ ಬಂದು ನನ್ನ ಕೈ ಫಿಲ್ಟರ್ ಕಾಫಿ ಕುಡಿದು ಹೋಗಿ ಎಂದೆ. ಅವಳಿಗೆ ಏನನಿಸಿತೋ ಸೀದಾ ಒಳಗೆ ಬಂದು ಕುಳಿತಳು. ನಾನು ಅಲ್ಲೇ ಇದ್ದ ಒಂದು ಬ್ಲಾಂಕೆಟನ್ನು ಕೊಟ್ಟು ಒಚ್ಚಿಕೊಳ್ಳಲು ಹೇಳಿ ಕಾಫಿ ಮಾಡಿಕೊಂಡು ಬರಲು ಹೋದೆ. ನೀವ್ಯಾಕೆ ಇನ್ನೂ ಮದುವೆಯಾಗಿಲ್ಲ ಗೌತಮ್? ದಿಢೀರನೆ ಪ್ರಶ್ನೆ ತೂರಿ ಬಂದಿತು ಅವಳಿಂದ. ಕಾಫಿ ಅವಳ ಕೈಯಲ್ಲಿ ಹಿಡುತ್ತಾ, ನನ್ನ ಮನಸ್ಸಿಗೆ ಹಿಡಿಸುವ ಹುಡುಗಿ ಇಷ್ಟು ದಿನ ಸಿಕ್ಕಿರಲಿಲ್ಲ, ಆದರೆ ಈಗ ಸಿಕ್ಕಿದ್ದಾಳೆ. ಅವಳಿಗೆ ನನ್ನ ಮನದ ಭಾವನೆ ಹೇಳಿ ಅವಳು ಒಪ್ಪಿದರೆ ಸದ್ಯದಲ್ಲಿಯೇ ಮದುವೆ ಎಂದೆ. ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಹುಡುಗಿ ನಿಮ್ಮ ಪ್ರೀತಿಯನ್ನು ಆದಷ್ಟು ಬೇಗ ಒಪ್ಪುವಂತೆ ಆಗಲಿ. ನಮಗೆಲ್ಲ ಆದಷ್ಟು ಬೇಗ ಮದುವೆ ಊಟ ಸಿಗುವಂತೆ ಆಗಲಿ ಎಂದಳು. ಕಾಫಿ ಕುಡಿದ ಅವಳು ಹೊರಟು ನಿಂತಾಗ ನಾನು, ಒಂದು ನಿಮಿಷ ಅನನ್ಯ ಎಂದೆ. ತಿರುಗಿ ನಿಂತ ಅವಳ ಎದುರು ನಿಂತು, ನನ್ನ ಮನ ಕದ್ದ ಚೆಲುವೆ ಬೇರೆ ಯಾರೂ ಅಲ್ಲ, ಅದು ನೀವೇ ಅನನ್ಯ. ವಿಲ್ ಯು ಮ್ಯಾರಿ ಮೀ? ನೀವೆಂದರೆ ನನಗೆ ತುಂಬ ಇಷ್ಟ. ಮೊದಲ ಬಾರಿ ನಿಮ್ಮನ್ನು ನೋಡಿದಾಗಲೇ ನನ್ನ ಮನಸ್ಸನ್ನು ನಿಮಗೆ ಕೊಟ್ಬಿಟ್ಟೆ. ನೀವು ಒಪ್ಪಿದರೆ ಕೂಡಲೇ ಹಿರಿಯರ ಬಳಿ ಮದುವೆ ಮಾತುಕತೆ ಮಾತನಾಡುತ್ತೇನೆ ಎಂದೆ. ಅವಳು ಒಂದು ಕ್ಷಣ ನನ್ನನ್ನೇ ನೋಡುತ್ತಾ, ನೋ, ಇದು ಸಾಧ್ಯವೇ ಇಲ್ಲ ಎಂದು ಅಳುತ್ತಾ ನನ್ನ ಮನೆಯಿಂದ ಹೊರಟು ಹೋದಳು. ನಾನು ಅವಳು ಈಗ್ಯಾಕೆ ಮಾಡಿದಳು ಎಂದು ಅವಳ ಫೋನ್ಗೆ ಪ್ರಯತ್ನಿಸಿದೆ. 2 ಬಾರಿ ಕಾಲ್ ಮಾಡಿದರೂ ಎತ್ತದ ಅವಳು 3ನೇ ಬಾರಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಳು. ನೇರವಾಗಿ ಅವರ ಮನೆಗೆ ಹೋದೆ. ಬಾಗಿಲು ತೆಗೆದ ಅವರ ತಾಯಿ ನನ್ನನ್ನು ನೋಡುತ್ತಲೇ, ನಿನ್ನ ವಿಷಯ ಎಲ್ಲ ಗೊತ್ತಾಯಿತು. ಸದ್ಯಕ್ಕೆ ಏನೂ ಕೇಳಬೇಡ ನಮ್ಮನ್ನ ಗೌತಮ್. ನಾನೇ ಸಮಯ ನೋಡಿ ನಿನಗೆ ಹೇಳುವೆ ಎಂದರು. ಅನನ್ಯ ನನ್ನ ಜೊತೆ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟಳು. ನಾನು ಅವಳಿಗೆ ಎಷ್ಟೋ ಬಾರಿ ಸಾರಿ ಕೇಳಿದೆ, ಆದರೂ ಅವಳ ಮನಸ್ಸು ಕರಗಲಿಲ್ಲ. 1 ವಾರದಲ್ಲಿ ಅವಳು ಬೇರೆ ಪ್ರಾಜೆಕ್ಟ್ಗೆ ಶಿಫ್ಟ್ ಆದಳು. ಈಗ ಆಫೀಸಿನಲ್ಲೂ ಅವಳ ದರ್ಶನ ಭಾಗ್ಯ ಇಲ್ಲ. ಬೆಳಗ್ಗೆ ಬೇಗ ಆಫೀಸಿಗೆ ಹೊರಟು ಸಂಜೆ ನಾನು ಹೊರಡುವ ಮುಂಚೆ ಮನೆಗೆ ಹೊರಟು ಹೋಗುತ್ತಿದ್ದಳು. ನನಗೆ ಅವಳ ವರ್ತನೆ ವಿಚಿತ್ರ ಎನಿಸಿತು. ಯಾಕೆ ಹೀಗೆ ಎಂದು ತಿಳಿದುಕೊಳ್ಳಬೇಕೆನಿಸಿತು. ಹಾಗಾಗಿ ಒಂದು ದಿನ ಆಫೀಸಿಗೆ ರಜಾ ಹಾಕಿ ಮನೆಯಲ್ಲೇ ಇದ್ದೆ. ಅವಳು ಆಫೀಸಿಗೆ ಹೋದ ಕೂಡಲೇ ಅವಳ ಮನೆ ಕಡೆ ಹೊರಟೆ. ಬಾಗಿಲು ತೆಗೆದ ಅವಳ ತಾಯಿ, ಬಾರಪ್ಪ ಗೌತಮ್, ನಾನೇ ಕೇಳಬೇಕು ಎಂದುಕೊಂಡಿದ್ದೆ. ಒಂದು ದಿನ ಹೀಗೆ ಅನನ್ಯ ಇಲ್ಲದ ಸಮಯದಲ್ಲಿ ಮನೆ ಕಡೆ ಬರಲು ಆಗುತ್ತಾ ಅಂತ. ಅಂತೂ ನೀನೇ ಬಂದೆ, ಬಾರಪ್ಪ ಕುಳಿತುಕೋ ಎಂದರು. ನಾನು ಒಳಗೆ ಹೋಗಿ ಕುಳಿತು ಕೇಳಿದೆ, ಆಂಟಿ, ನಾನು ನಿಮ್ಮ ಮಗಳನ್ನು ತುಂಬ ಇಷ್ಟಪಡುತ್ತಿದ್ದೇನೆ. ಅವರನ್ನು ಮದುವೆಯಾಗಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ. ಆದರೆ ಅವರಿಗೆ ಆ ವಿಚಾರ ಹೇಳಿದ ಮೇಲೆ ವಿಚಿತ್ರವಾಗಿ ಹಾಡುತ್ತಿದ್ದಾರೆ. ಯಾಕೆ ಆಂಟಿ, ಏನಾಯಿತು ಅವರಿಗೆ? ನಾನೇನಾದರೂ ತಪ್ಪು ಮಾತನಾಡಿದೆನಾ ಎಂದು ಕೇಳಿದೆ. ಇಲ್ಲಪ್ಪ, ಅವಳ ಜೀವನದ ಕಹಿಘಟನೆ ಅವಳನ್ನು ಆ ರೀತಿ ನಡೆದುಕೊಳ್ಳುವಂತೆ ಮಾಡಿದೆ ಎನ್ನುತ್ತಾ ಅವಳ ಜೀವನದ ಕಥೆಯನ್ನು ಹೇಳತೊಡಗಿದರು. ಅನನ್ಯ ಕಾಲೇಜ್ ಟೈಮಲ್ಲಿ ಮಹೇಶ್ ಎನ್ನುವ ಹುಡುಗನನ್ನು ತುಂಬ ಇಷ್ಟಪಡುತ್ತಿದ್ದಳು. ನಮಗೂ ಅವಳ ಪ್ರೀತಿ ಒಪ್ಪಿಗೆ ಇತ್ತು. ಓದು ಮುಗಿದು ಇಬ್ಬರಿಗೂ ಕೆಲಸ ಸಿಕ್ಕಿತು. ಇವರ ಓಡಾಟವೂ ಹೆಚ್ಚಾಯಿತು. ನಾನು ಅವಳಿಗೆ ಆಗಾಗ ಎಚ್ಚರಿಕೆ ನೀಡುತ್ತಿದ್ದೆ. ಹೆಣ್ಣು ಮಕ್ಕಳ ಜೀವನ ಮುಳ್ಳಿನ ಮೇಲೆ ಇರುವ ಬಟ್ಟೆಯಂತೆ, ಯಾವಾಗಲೂ ಜಾಗೃತೆಯಿಂದ ಇರಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಬಟ್ಟೆ ಹರಿದು ಹೋಗುತ್ತದೆ ಎಂದು ಹೇಳುತ್ತಿದ್ದೆ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನ್ನ ಮಾತನ್ನು ಮೀರಿ ಮಹೇಶ್ನನ್ನು ತುಂಬ ನಂಬಿ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಟ್ಟಳು. ಅಂದು ಮನೆಗೆ ಬಂದು ಅಳುತ್ತಾ ಎಲ್ಲ ವಿಷಯ ನಮ್ಮ ಬಳಿ ಹೇಳಿದಳು. ನಾವು ಕೂಡಲೇ ಇಬ್ಬರ ಮದುವೆ ಮಾಡಲು ಅವನ ತಂದೆ ತಾಯಿಯ ಬಳಿ ಮಾತನಾಡಿದೆವು. ಅವರು ನಮ್ಮ ಹುಡುಗ ಒಪ್ಪಿದರೆ ನಮಗೂ ಒಪ್ಪಿಗೆ ಎಂದರು. ಆದರೆ ಮಹೇಶ್ ಮದುವೆಗೆ ಅಷ್ಟೊಂದು ಆಸಕ್ತಿ ತೋರುತ್ತಿರಲಿಲ್ಲ. ನಿಧಾನವಾಗಿ ಆಗಲಿ ಎಂದು ಹೇಳುತ್ತಿದ್ದ. ಇದರ ಮಧ್ಯೆ ಅವನಿಗೆ ಹೊರದೇಶಕ್ಕೆ ಹೋಗುವ ಅವಕಾಶ ಸಿಕ್ಕಿತು. ಅಲ್ಲಿಂದ ಬಂದ ಮೇಲೆ ಮದುವೆ ಎಂದ. 6 ತಿಂಗಳಿಗೆ ಬರುವೆ ಎಂದವನು 2 ವರ್ಷ ಆದರೂ ಅಲ್ಲಿಂದ ಬರಲಿಲ್ಲ. ನಾವು ಅವನ ಪೋಷಕರ ಬಳಿ ಹೋಗಿ ವಿಚಾರಿಸಿದರೆ ಅವರು ನಮಗೆ ಗೊತ್ತಿಲ್ಲ ಎಂದರು. ಅವನು ಫೋನ್ ನಂಬರನ್ನು ಸಹ ಬದಲಾಯಿಸಿಬಿಟ್ಟಿದ್ದ. ನಂತರ ನಮಗೆ ತಿಳಿದು ಬಂದಿದ್ದು, ಅವನು ಬೇರೆ ಹುಡುಗಿಯನ್ನು ಮದುವೆಯಾಗಿ ವಿದೇಶದಲ್ಲಿ ಸೆಟಲ್ ಆಗಿದ್ದಾನೆ, ಇನ್ನೆಂದೂ ಭಾರತಕ್ಕೆ ಬರುವುದಿಲ್ಲ ಅಂತ. ಆ ವಿಷಯ ಕೇಳಿ ಅನನ್ಯ ಹೃದಯ ಒಡೆದು ಹೋಯಿತು. ಆ ವಿಷಯವನ್ನೇ ನೆನೆದು ಡಿಪ್ರೆಷನ್ಗೆ ಹೋದಳು. ಡಾಕ್ಟರ್ ಹತ್ತಿರ ತೋರಿಸಿ
ಟ್ರೀಟ್ಮೆಂಟ್ ಕೊಡಿಸಿದ ಮೇಲೆ ಸ್ವಲ್ಪ ಸರಿ ಹೋದಳು. ನಾವು ಇದ್ದ ಊರನ್ನು ಬಿಟ್ಟು ಇಲ್ಲಿಗೆ ಬಂದೆವು, ಅವಳು ಹಳೆಯದನ್ನು ಮರೆಯಲಿ ಎಂದು. ಇಲ್ಲಿಗೆ ಬಂದ ಮೇಲೆ ಅವಳು ನಿನ್ನ ಒಡನಾಟದಲ್ಲಿ ಎಲ್ಲವನ್ನೂ ಮರೆತು ಖುಷಿಯಾಗಿದ್ದಳು. ಆದರೆ ನೀನು ಅವಳನ್ನು ಪ್ರೀತಿಸುವೆ ಎಂದು ಹೇಳಿದ ಮೇಲೆ ಮತ್ತೆ ಅವಳಿಗೆ ಹಳೆಯದೆಲ್ಲ ನೆನಪಾಗಿದೆ. ಎಲ್ಲ ಗಂಡಸರು ಒಂದೇ ಎಂದು ಬೇಸರದಲ್ಲಿ ಇದ್ದಾಳೆ. ಮತ್ತೆ ನನ್ನ ಮಗಳು ಡಿಪ್ರೆಷನ್ಗೆ ಹೋಗದೇ ಇದ್ದರೆ ಅಷ್ಟೇ ಸಾಕು ಎಂದರು ಅವಳ ಅಮ್ಮ. ಅನನ್ಯಳ ಹಿಂದೆ ಇಷ್ಟೆಲ್ಲ ಕತೆ ಇದೆ ಎಂದು ಗೊತ್ತಾಗಲಿಲ್ಲ ಆಂಟಿ. ನಾನು ಇನ್ನೂ ನಿಮ್ಮ ಮಗಳನ್ನು ಮನಸಾರ ಪ್ರೀತಿಸುತ್ತಿದ್ದೇನೆ. ಮದುವೆ ಅಂತ ಆದರೆ ಅವರನ್ನೇ. ನೀವು ಒಪ್ಪುತ್ತೀರಾ ನನ್ನನ್ನು ಎಂದೆ ನಾನು. ಅಲ್ಲೇ ಇದ್ದ ಅಂಕಲ್ ನನ್ನ ಕೈ ಹಿಡಿದು ಕಣ್ಣೀರು ಹಾಕಿದರು. ನನ್ನ ಮಗಳ ವಿಷಯ ತಿಳಿದು ಅವಳನ್ನು ಮದುವೆಯಾಗಲು ಒಪ್ಪುತ್ತಿದ್ದೀಯ. ನಾನು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಕಣಪ್ಪ ಎಂದರು. ಆದರೆ ಅವಳು ಇದಕ್ಕೆ ಒಪ್ಪುವುದು ಕಷ್ಟ. ಏನು ಮಾಡೋಣ ಎಂದರು. ನೋಡೋಣ, ನಾನು ಅವಳ ಬಳಿ ಮಾತನಾಡಲು ಪ್ರಯತ್ನಿಸುವೆ ಎಂದು ಅಲ್ಲಿಂದ ಹೊರಟೆ. ಅಂದು ಭಾನುವಾರ ಆಂಟಿ ಹಾಗೂ ಅಂಕಲ್ ಅಲ್ಲೇ ಪಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿದ್ದರು. ಅನನ್ಯ ಒಬ್ಬಳೇ ಮನೆಯಲ್ಲೇ ಇದ್ದಳು. ನಾನು ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡು ಅವರ ಮನೆಗೆ ಹೊರಟೆ. ಬಾಗಿಲು ಬೆಲ್ ಮಾಡಿದಾಗ ಬಾಗಿಲು ತೆಗೆದ ಅನನ್ಯ ನನ್ನನ್ನು ನೋಡಿ ನನ್ನನ್ನು ಒಳಗೂ ಕರೆಯದೆ ಬಾಗಿಲು ಹಾಕಲು ಹೋದಳು. ನಾನು ಬಾಗಿಲನ್ನು ತಳ್ಳುತ್ತಾ ಒಳಗೆ ನುಗ್ಗಿ ಚಿಲಕ ಹಾಕಿದೆ. ಪ್ಲೀಸ್ ಅನನ್ಯ, ನಾನು ಹೇಳುವುದನ್ನು ಕೇಳು. ನನಗೆ 1 ನಿಮಿಷ ಟೈಮ್ ಕೊಡು ಎಂದು ಗೋಗರದೆ. ಸರಿ, ಬೇಗ ಹೇಳಿ ಹೊರಡಿ ಎಂದಳು ಅಷ್ಟೆ. ನಾನು ಮಾಡಿದ ತಪ್ಪಾದರೂ ಏನು ಅನನ್ಯ? ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀಯಾ? ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತು. ತಪ್ಪು ಮಾಡಿದವನೇ ಮದುವೆಯಾಗಿ ಸಂತೋಷವಾಗಿ ಇರುವಾಗ ನಿಮಗೂ ನಿನ್ನ ಜೀವನವನ್ನು ಸಂತೋಷದಿಂದ ಕಳೆಯುವ ಹಕ್ಕಿದೆ ಅನನ್ಯ. ನಾನು ಈಗಲೂ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಿದ್ದೇನೆ. ನಿಮ್ಮನ್ನು ಮದುವೆಯಾಗಬೇಕು ಅಂತ ಬಯಸುತ್ತಿದ್ದೇನೆ ಎಂದೆ. ಅವಳು ನನ್ನ ಕಡೆ ತಿರುಗಿ, ನಾನು ನಾಯಿ ಮುಟ್ಟಿದ ಮಡಕೆ ಎಂದು ತಿಳಿದಿದೆ ಅಲ್ಲವೇ ಎಂದಳು. ನಾನು ಅವಳ ಬಾಯಿ ಮೇಲೆ ಬೆರಳಿಟ್ಟು, ಇನ್ನೆಂದೂ ಆ ವಿಚಾರ ಮಾತನಾಡಬೇಡ. ನನಗೆ ನಿಮ್ಮ ಹಳೆಯ ವಿಷಯಗಳು ಯಾವುದೂ ಬೇಡವೇ ಬೇಡ. ಈಗ ಇರುವ ನೀವು ಅಷ್ಟೇ ಸಾಕು. ನಿಮ್ಮನ್ನು ನಾನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ನೀವು ಈ ಮದುವೆಗೆ ಒಪ್ಪಬೇಕು ಅಷ್ಟೆ ಎಂದೆ. ಅವಳಿಗೆ ಕೂಡಲೇ ಏನು ಹೇಳಲು ತೋಚಲಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು ಎಂದಳು. ನಾನು ಆಯಿತು ಎಂದು ಅಲ್ಲಿಂದ ಹೊರಟೆ. ಮತ್ತೆ ಆ ವಿಚಾರವಾಗಿ ಮಾತನಾಡಲೇ ಇಲ್ಲ. ಅವಳ ತಾಯಿ ಅನೇಕ ಬಾರಿ ಅವಳನ್ನು ಮದುವೆಗೆ ಒಪ್ಪಿಸಲು ನೋಡಿದರು. ಆದರೆ ಅವಳು ಒಪ್ಪಲಿಲ್ಲ. ನನಗೆ ಗೌತಮ್ ಅಂದರೆ ಇಷ್ಟ, ಆದರೆ ಅವನ ಜೊತೆ ಜೀವನ ಹಂಚಿಕೊಳ್ಳಲು ಮನಸ್ಸು ಬರುತ್ತಿಲ್ಲ ಎಂದು ಹೇಳುತ್ತಾಳೆ ಎಂದು ಆಂಟಿ ಹೇಳುತ್ತಿದ್ದರು. ನಾನು ಅವಳಿಂದ ಉತ್ತರಕ್ಕಾಗಿ ಕಾದು ಕಾದು ಸಾಕಾಗಿದ್ದೆ. ಊರಿನಲ್ಲಿ ಅಪ್ಪ ಅಮ್ಮ ಬೇಗ ಮದುವೆ ಮಾಡಿಕೊ ಎಂದು ಹೆಚ್ಚು ಒತ್ತಡ ಹೇರುತ್ತಿದ್ದರು. ಅಂದು ನೇರವಾಗಿ ಅನನ್ಯ ಮನೆಗೆ ಹೋಗಿ, ಇನ್ನು ನನ್ನಿಂದ ಕಾಯೋಕ್ಕೆ ಆಗಲ್ಲ ಅನನ್ಯ, ನಿನ್ನಿಂದ ಉತ್ತರ ಬರಲಿಲ್ಲ. ಇದೇ ಭಾನುವಾರ ನನ್ನ ಅತ್ತೆಯ ಮಗಳ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ. ನಮ್ಮೂರಿನಲ್ಲೇ ಮದುವೆಯನ್ನು ಇಟ್ಟುಕೊಂಡಿದ್ದೇವೆ. ನೀನು ನಮ್ಮ ಮದುವೆಗೆ ಬಂದು ಇಬ್ಬರನ್ನು ಹರಿಸಿ ಹೋಗು ಎಂದು ಅವಳಿಗೆ ನನ್ನ ಮದುವೆಯ ಕಾರ್ಡ್ ಕೊಟ್ಟು ಹೊರಟು ಹೋದೆ ನಮ್ಮೂರಿಗೆ. ಊರಿನಲ್ಲಿ ನನ್ನ ಮದುವೆಯ ಸಿದ್ಧತೆ ನಡೆಯುತ್ತಿತ್ತು. ಭಾನುವಾರ ಕೆಲವು ನೆಂಟರ ಸಮ್ಮುಖದಲ್ಲಿ ಮದುವೆಯ ತಯಾರಿ ನಡೆಯುತ್ತಿತ್ತು. ಆಗ ಅನನ್ಯ ತನ್ನ ಅಪ್ಪ ಅಮ್ಮನ ಜೊತೆ ಕಾರ್ನಲ್ಲಿ ಬಂದಳು. ಸೀದಾ ನನ್ನ ಬಳಿ ಬಂದು, ಗೌತಮ್, ನಿನ್ನ ಹತ್ರ 1 ನಿಮಿಷ ಮಾತನಾಡಬೇಕು ಎಂದಳು. ನಾನು ಒಂದು ಕೋಣೆಗೆ ಕರೆದುಕೊಂಡು ಹೋದೆ, ಅನನ್ಯಳನ್ನೇ ನೋಡುತ್ತಾ. ಗೌತಮ್, ನಿನ್ನ ಹೆಸರೇ ಎಷ್ಟು ಚೆನ್ನಾಗಿದೆ. ನನ್ನ ಬಾಳಲ್ಲಿ ನಗು ಮಾಯವಾದಾಗ ನೀನು ಬಂದೆ. ನನ್ನಲ್ಲಿ ನಗು ತುಂಬಿದೆ. ನನ್ನ ತಂದೆ ತಾಯಿಯ ಜೀವನದಲ್ಲೂ ಸಂತೋಷ ತಂದುಕೊಟ್ಟೆ. ನನ್ನ ವಿಚಾರ ತಿಳಿದು ನನ್ನನ್ನು ಮದುವೆಯಾಗಲು ಮುಂದೆ ಬಂದೆ. ಒಂದು ಬಾರಿ ಪ್ರೀತಿಯಿಂದ ಮೋಸ ಹೋದ ನನಗೆ ಎಲ್ಲ ಹುಡುಗರು ಒಂದೇ ಅನಿಸಿತ್ತು. ನಾನು ಅಂದಿನಿಂದ ಪ್ರೀತಿಯನ್ನೇ ದ್ವೇಷಿಸುತ್ತಾ ಬಂದೆ. ಆದರೆ ನೀನು ಎಲ್ಲರಿಗಿಂತ ಭಿನ್ನ. ನಾನು ಮತ್ತೊಮ್ಮೆ ಯಾರ ಪ್ರೀತಿಯಲ್ಲೂ ಬೀಳಬಾರದು ಅಂತ ಅಂದುಕೊಂಡೆ. ಆದರೆ ನಿನ್ನ ಪ್ರೀತಿಯಲ್ಲಿ ಬೀಳುವ ಥರ ಮಾಡಿದೆ ನೀನು. ನನಗೆ ನಿನ್ನ ಮೇಲಿನ ಪ್ರೀತಿ ಅರಿವಾಗುವುದರೊಳಗೆ ಕಾಲ ಮಿಂಚಿ ಹೋಗಿದೆ ಎಂದು ಗೊತ್ತು. ಆದರೂ ನನ್ನ ವಿಚಾರ ನಿನಗೆ ಹೇಳಬೇಕು ಅಂತ ಅನಿಸಿತು. ನನ್ನಿಂದಾಗಿ ನಿನ್ನ ಮದುವೆ ನಿಲ್ಲುವುದು ಬೇಡ. ನಾನು ಹೊರಡುತ್ತೇನೆ. ನಿನಗೆ ಶುಭವಾಗಲಿ ಎಂದಳು ಅಳುತ್ತಾ. ನಾನು ಕೂಡಲೇ, ಎಲ್ಲಿಗೆ ಹೊರಟೆ ನೀನು? ಈಗ ನನ್ನ ಪ್ರೀತಿಸುವ ವಿಷಯ ಹೇಳಿ ನನ್ನ ಮದುವೆ ನೋಡದೆ ಹೊರಡುವೆಯಾ? ನೀನು ಇರಲೇಬೇಕು.
ನೇಹಿಲ್ಲದೆ ಈ ಮದುವೆ ಸಾಧ್ಯವಿಲ್ಲ ಎಂದು ಒತ್ತಾಯಿಸಿದೆ. ನನಗೆ ಸಾಧ್ಯವಿಲ್ಲ ನಿನ್ನನ್ನು ಇನ್ನೊಂದು ಹೆಣ್ಣಿನ ಜೊತೆ ನೋಡಲು ಎಂದಳು ಅವಳು. ಸರಿ, ಹಾಗಾದರೆ ನೀನೇ ನನ್ನ ಜೊತೆ ಬಂದು ಕುಳಿತುಕೋ, ನಿನಗೆ ತಾಳಿ ಕಟ್ಟುತ್ತೇನೆ ಎಂದೆ. ಅವಳು ನನ್ನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು. ಹೌದು ಅನನ್ಯ, ಇಂದು ನಮ್ಮಿಬ್ಬರ ಮದುವೆ. ನನಗೆ ಸೋದರತ್ತೆ ಇಲ್ಲವೇ ಇಲ್ಲ. ಅವರ ಮಗಳು ಎಲ್ಲಿಂದ ಬರಬೇಕು? ನಿನ್ನ ಮನಸ್ಸಿನಿಂದ ವಿಷಯ ಹೊರಗೆ ಹಾಕಲು ನಾವೆಲ್ಲ ಸೇರಿ ಮಾಡಿದ ನಾಟಕ ಅಷ್ಟೆ. ನೀನು ಬರ್ತೀಯೋ ಇಲ್ವೋ ಎಂದು ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಆದರೆ ಕೊನೆಗೂ ನೀನು ಬಂದು ನನ್ನನ್ನು ಒಪ್ಪಿಕೊಂಡೆ ಎಂದೆ. ಅವಳು ಸಂತೋಷದಿಂದ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು. ನಂತರ ನಮ್ಮ ಮದುವೆ ಚಿಕ್ಕದಾಗಿ ಚೊಕ್ಕದಾಗಿ ಕೆಲವು ನೆಂಟರ ನಡುವೆ ನಡೆಯಿತು. ಮತ್ತೆ ಅದೇ ರೀತಿ ಸಂಜೆ ಮಳೆ ಜೋರಾಗಿ ಬರುತ್ತಿದೆ. ನಾನು ನನ್ನ ಮನೆಯ ಬಾಲ್ಕನಿಯಲ್ಲಿ ಕುಳಿತಿದ್ದೇನೆ. ಒಂದು ಕೈನಲ್ಲಿ ಬಿಸಿ ಬಿಸಿ ಕಾಫಿ ಇದೆ. ಆದರೆ ಈಗ ಇನ್ನೊಂದು ಕೈನಲ್ಲಿ ಎಂಡಮೂರಿಯವರ ಪುಸ್ತಕ ಇಲ್ಲ. ಅದರ ಬದಲು ನನ್ನ ಇನ್ನೊಂದು ತೋಳಿನ ಆಸರೆಯಲ್ಲಿ ಅವಳು ಇದ್ದಾಳೆ, ಅಂದರೆ ನನ್ನ ಪತ್ನಿ ಅನನ್ಯ. ಒಂದೇ ಕಪ್ನಲ್ಲಿ ಇಬ್ಬರೂ ಮಳೆಯ ಜೊತೆ ಕಾಫಿಯ ಸವಿಯನ್ನು ಅನುಭವಿಸುತ್ತಿದ್ದೇವೆ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.